ನಾನು ಇಲ್ಲಿ ಹುಟ್ಟಿಲ್ದೇ ಇರ್ಬೋದು. ಐ ಆಮ್ ನಾಟ್ ಬಾರ್ನ್ ಇನ್ ಬ್ಯಾಂಗ್ಳೂರ್. ನಾನು ಕನಕಪುರದಲ್ಲಿ ಹುಟ್ಟವ್ ನಾನು. ಆದರೆ ಕನಕಪುರನೂ ಬೆಂಗಳೂರು ಜಿಲ್ಲೆ ಇದೆ. ಇಲ್ಲಿಂದ 40 ಕಿಲೋಮೀಟರ್ 45 ಕಿಲೋಮೀಟರ್ ಇದೆ. ಆರನೇ ವಯಸ್ಸಿಗೆ ಬೆಂಗಳೂರು ಬಂದು NPS ಸೇರ್ಕೊಂಡ ನಾನು. ಅಲ್ಲಿಂದ ಇಲ್ಲಿವರೆಗೂ ನಾನು ಬಿಟ್ಟೋಗಿಲ್ಲ. ಬರೀ ಎಲೆಕ್ಷನ್ ಮಾತ್ರ ಹೋಗ್ತೀನಿ, ಎಲೆಕ್ಷನ್ ಬರ್ತದೆ. ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್. ಐ ವಾಂಟ್ ಟು ಕಾಂಟ್ ಸಮಥಿಂಗ್ ಟು ಬ್ಯಾಂಗ್ಳೂರ್. ನಾನು ಪರ್ಮನೆಂಟ್ ಇರೋಕ್ಕಾಗಲ್ಲ. ನಾನು ಇನ್ನೊಂದು 10-15 ವರ್ಷ ಪಾಲಿಟಿಕ್ಸ್ ಮಾಡ್ಬೋದು ಅಷ್ಟೇ. ಈಗ ಆಲ್ರೆಡಿ 63, 64 ಅಲ್ಲಿ ಇದ್ದೀನಿ. 64 ಹೆಜ್ಜೆ ಆಗ್ತಾ ಇದ್ದೀನಿ. ಇನ್ನು 10-15 ವರ್ಷಕ್ಕೆ ನಾವು ರಾಜಕಾರಣ ಇಲ್ಲ. 17 ವರ್ಷ 18 ವರ್ಷ 20 ವರ್ಷ ನಾವು 75, 26 ಕ್ಲೋಸ್ ಆಗ್ಬೋದು. ನಮ್ಮ ಪೊಲಿಟಿಕಲ್ ಏಜ್ ಫ್ಯಾಕ್ಟರು ಮತ್ತೊಂದೆಲ್ಲ ನಮಗೆಲ್ಲ ಬರ್ಬೋದು. ಬಟ್ ಸಿಕ್ಕಂಥ ಸಂದರ್ಭದಲ್ಲಿ ನಾನು ಏನಾದ್ರು ಒಂದು ನಿಮಿಷ ಪ್ಲೀಸ್, ನಾ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಜೊತೆಗೆ ನೀವೆಲ್ಲ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಕೊಡಬೇಕು ಈ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಅಂತೇಳಿ ನಾನು ಆಲೋಚನೆ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಹಂಗೆ ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡೋಂಥ ಪ್ರಶ್ನೆ, ಹೈದರಾಬಾದ್ಗೂ ನಮಗೂ ನಾವು ಎಲ್ಲೆಲ್ಲೋ ಇದ್ದೀವಿ. ಅಶ್ವತ್ಥ ಹೇಳಿದಾಗ ಸಿ ಅಧ್ಯಕ್ಷರೇ, ದಿ ಟಾಪ್ ರಿಚ್ ಯಾರು ಇದ್ದಾರೆ ಇವತ್ತು. ಇರಾನ್ ಇದೆಯಲ್ಲ, ಒಂದು ಕಾಲದಲ್ಲಿ ಎಲ್ಲ ಇರಾನ್ ಹುಡುಗರುಗಳೆಲ್ಲ ಇಲ್ಲೇ ಓದ್ತಾ ಇದ್ರು. ಇರಾನ್ ಸ್ಟೂಡೆಂಟ್ಸ್ ಇಷ್ಟು, ಐ ಥಿಂಕ್ ಸುರೇಶ್ ಕುಮಾರ್ ಗೊತ್ತಿದೆ, ಇರಾನ್ ಹೆಚ್ಚು ಕಮ್ಮಿ ಒಂದೊಂದು ಇರಾನಿ ಸ್ಟೂಡೆಂಟ್ಸು 500-1000 ಜನ ಇಲ್ಲಿ ಬಂದು ರಾಮಯ್ಯ ಕಾಲೇಜು ಬೇರೆ ಕಾಲೇಜು. ಈಗ ನಮ್ಮ JSW ಮಹೇಂದ್ರ ಅವರೆಲ್ಲ ಹುಡುಗರುಗಳೆಲ್ಲ ಅವರೆಲ್ಲ ಮಕ್ಕಳುಗಳನ್ನೆಲ್ಲ ಬೆಂಗಳೂರಿಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಓದ್ತಾ ಇದ್ರು. ರಾಮಯ್ಯ ಕಾಲೇಜಲ್ಲಿ ನಮ್ಮ ಜಿಂದಾಲ್ ಇವತ್ತು ಏನು ದೊಡ್ಡ ಫ್ಯಾಕ್ಟ್ರಿ ಇದೆ, ದೇ ಸ್ಟಡಿಡ್ ಇಯರ್ 2 ವಾರ. ಇಲ್ಲಿ 250 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, 70 ಮೆಡಿಕಲ್ ಕಾಲೇಜ್. ನೇಪಾಳ ಪ್ರೈಮ್ ಮಿನಿಸ್ಟರ್ ಇಲ್ಲೇ ಅವ್ರದ್ದು ಮನೆ ಬಂಗ್ಲೋ ಗಿಂಗ್ಲೋ ಎಲ್ಲ ಇಲ್ಲೇ ಇದೆ. ನಮ್ಮ ಕನಿಂಗ್ಹ್ಯಾಮ್ ರೋಡಲ್ಲೆಲ್ಲ ಅವ್ರದ್ದು ಮನೆಗಿನೆಗಳೆಲ್ಲ. ಸೊ ಎಲ್ಲ ಇತ್ತು. 250 ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಸ್ಸು, 70 ಮೆಡಿಕಲ್ ಕಾಲೇಜ್. ಇಡೀ ದೇಶದ ಎಲ್ಲೂ ಇಲ್ಲ. 1000 ಅಶ್ವತ್ಥ ನಾರಾಯಣ ಗೊತ್ತಿದೆ, ಹೆಲ್ತ್ ಮಿನಿಸ್ಟರ್ ಆಗಿದ್ರು. 13,940 ಡಾಕ್ಟರ್ಸ್ನ ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದಾರೆ ಅವರೆಲ್ಲ? ದಿ ಕ್ರೀಮ್ ಆಫ್ ದಿಸ್ ಟ್ಯಾಲೆಂಟ್ ಹೊರಗಡೆ ಹೋಗ್ತಾ ಇದೆ. ಅಮೆರಿಕ ಹೋಗ್ತಾ ಇದೆ, ಲಂಡನ್ ಹೋಗ್ತಾ ಇದೆ, ಆಸ್ಟ್ರೇಲಿಯಾ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಇಲ್ಲೂ ಒಂದಷ್ಟು ಜನ ಒಂದು 50-60% ಇಲ್ಲೂ ಉಳ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಇಲ್ಲಿ ಓದಿರೋರೆ. ನಾನು ನೆದರ್ಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಹಿಂದೆ. ಯಾವಾಗ ಒಂದ್ಸತಿ ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಜೊತೆ ಗವರ್ನರ್ ಜೊತೆ ಒಂದು ಡಿನ್ನರ್ ಇತ್ತು. ಕೇಳಿದೆ ವಾಟ್ ಮೇಡ್ ಯು ಟು ಬ್ಯಾಂಗ್ಳೂರ್ ಅಂತ. ಅವರು ಸಿಲಿಕಾನ್ ವ್ಯಾಲಿಗೆ ಹೋದ್ರಂತೆ. ಸಿಲಿಕಾನ್ ವ್ಯಾಲಿಗೆ ಹೋದಾಗ ಅಲ್ಲಿ ನೋಡಿದ್ರಂತೆ, ಎಲ್ಲ ನೋಡ್ಕೊಂಡು ಬಂದ್ರೆ ಕೊನೆಗೆ ಅವ್ರ ಟೀಮ್ನೆಲ್ಲ ಬಿಟ್ರಂತೆ. ಕೊನೆಗೆ 2ನೇ ದಿನಕ್ಕೆ 3ನೇ ದಿನಕ್ಕೆ ನೋಡಿದ್ರೆ 3ರಲ್ಲಿ 2 ಎಲ್ಲಿಯವರು ಅಂದ್ರೆ ಬೆಂಗಳೂರು ಅಂತ. ಸೊ ಯಾಕೆ ಅಲ್ಲಿ ಮಾಡೋದು ಅಂದ್ಬಿಟ್ಟು ಬಂದು ಇಲ್ಲಿ ವಿಪ್ರೋತವು ಇನ್ಫೋಸಿಸ್ ಜೊತೆ ಬೇರೆ ಜೊತೆ ಎಲ್ಲ ಬಂದು ಇಲ್ಲೇ ಬಿಸ್ನೆಸ್ ಮಾಡಿ ನಮಗೆ 40% ದುಡ್ಡು ಉಳಿತು ಅಂತ ಅವರು ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಹಂಗೆ ಇಲ್ಲಿ ನಮ್ಮ ಮಕ್ಕಳು ದೇ ಆರ್ ವೆರಿ ಕೇಪಬಲ್, ವೆರಿ ಟ್ಯಾಲೆಂಟೆಡ್. ಅವ್ರು ಹೇಳ್ದಂಗೆ ಅವತ್ತಿನ ಕಾಲದಲ್ಲಿ ಇನ್ಕ್ಲೂಡಿಂಗ್ ಈಗ ಮೊನ್ನೆ ಜಡ್ಜಸ್ ಎಲ್ಲ ಇಲ್ಲಿಗೆ ಬಂದಿದ್ರು. ನ್ಯಾಷನಲ್ ಲಾ ಸ್ಕೂಲ್ ಇಲ್ಲೇ ಫಸ್ಟ್ ನ್ಯಾಷನಲ್ ಲಾ ಸ್ಕೂಲ್ ಆಯ್ತು. ಇಸ್ರೋ ಯಾಕೆ ಇಲ್ಲೇ ಆಯ್ತು? ಇಲ್ಲೇ ನಿಮಾನ್ಸ್ ಯಾಕಾಯ್ತು? ಇಲ್ಲೇ HMT ಯಾಕಾಯ್ತು? ಇಲ್ಲೇ ITI ಯಾಕಾಯ್ತು? ಬೇರೆಲ್ಲೂ ಒಂದೊಂದು ಪಾರ್ಟ್ ಇತ್ತು. ಬಟ್ ಇಲ್ಲಿ ಆವತ್ತಿನ ಕಾಲದಲ್ಲಿ ನಮ್ಮ ದಿನೇಶ್ ಅವರು ಹೇಳ್ದಂಗೆ ದಿ ಬೇಸಿಕ್ ಫೌಂಡೇಶನ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ POCs ನಡೆದಿದ್ದು ಇಲ್ಲಿ. ಸೊ ಅದರಿಂದ ಇವತ್ತು ಬೆಂಗಳೂರೆಲ್ಲ ಬೆಳ್ಕೊಂಡು ಬಂದಿದೆ. ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಇದನ್ನ ಏನಾರು ಮಾಡಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಈ ಟ್ರಾಫಿಕ್ ವಿಚಾರದಲ್ಲಿ ನಾನು ಆಲೋಚನೆ ಮಾಡಿ ಅವ್ರು ಹೇಳ್ದಂಗೆ ಫಸ್ಟು ನಮ್ದು ಬರೀ 8% ಮಾತ್ರ ನಮ್ಗೆ ರೋಡ್ನ ವೈಡ್ನಿಂಗ್ ಮಾಡಬೇಕು, ಒಡೆದಾಕ್ಬೇಕು. ಈಗ ಹೊಸ ಕಾಂಪನ್ಸೇಷನ್ ಬಂದ್ಬಿಡ್ತು 2013 1:2 ಕೊಡಬೇಕು. ಯಾವ ರೋಡು ವೈಡ್ನಿಂಗ್ ಮಾಡೋಕ್ಕಾಗಲ್ಲ, ಯಾರು ಬಿಡಲ್ಲ, ಕೋರ್ಟು ಲಿಟಿಗೇಷನ್ಸು. ಯಾವುದೇ ವಿಚಾರಕರಿಗೆ ಧೈರ್ಯವಾಗಿ ಒಂದು ನಿಮಿಷ ಪ್ಲೀಸ್, ಧೈರ್ಯವಾಗಿ ಏನಾದ್ರು ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ಈ ಪೆರಿಫರಲ್ ರಿಂಗ್ ರೋಡ್ಗೆ ಏನಾದ್ರು ಮಾಡಿ ಒಂದು ಅಕ್ವಿಷನ್ ಡ್ರಾಪ್ ಮಾಡೋಕ್ಕಾಗಲ್ಲ. ಡ್ರಾಪ್ ಅವರ ರೈತರು ಕೇಳ್ತಾ ಇರ್ಬೋದು, ಆಯ್ತು ಆ ಲ್ಯಾಂಡ್ ಲೂಸರ್ಸ್ ಅಲ್ಲಿ ಯಾರು ರೈತರು ಇರಲಿಲ್ಲ, ಓಕೆ ಲ್ಯಾಂಡ್ ಓನರ್ಸು ಅವ್ರಿಗೊಂದು ಒಳ್ಳೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಆಯ್ತು ಅಂತೇಳಿ 2013 ಆಕ್ಟೇ ಕೊಟ್ಬಿಟ್ಟೆ ನಾನು. ಕೊಟ್ಬಿಟ್ಟು ಅವ್ರಿಗೇನಾದ್ರು ಜಾಗನ ತಿರ್ಗಾ ಇನ್ನು ಮಾಡೋಕ್ಕಾಗಲ್ಲ ಅಂತ ಆಯ್ತು 35% ಕಮರ್ಷಿಯಲ್ ತಗೊಳ್ಳಿ ಅಂತ ಕೊಟ್ಬಿಟ್ಟೆ, ಇಲ್ಲ TDR ತಗೊಳ್ಳಿ ಅಂತ ಕೊಟ್ಬಿಟ್ಟೆ, ಇಲ್ಲ FIR ಕೊಟ್ಬಿಟ್ಟೆ, 5 ಕಾಂಪನ್ಸೇಷನ್ ಕೊಟ್ಟೆ. ಈಗ ಅಶ್ವತ್ ಇಲ್ಲ ನಮ್ಮ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ ನಮ್ಮ MLA ಇಲ್ಲ ಇಲ್ಲಿ ವಿಶ್ವನಾಥ್ ಪಾಪ ಅವರು ಕೋಪರೇಷನ್ ಕೊಡ್ತಾ ಇದ್ದಾರೆ. ಫಸ್ಟ್ ಫೇಸ್ಗೆ ಈಗ ಆಲೇಜ್ ಸುಮಾರು ಹೆಚ್ಚು ಕಮ್ಮಿ 80% ಲ್ಯಾಂಡ್ ಅಕ್ವಿಷನ್ ಎಲ್ಲ ಕೂಡ ಒಪ್ಕೊಂಡಿದ್ದಾರೆ. ಇನ್ನೇನು ಟೆಂಡರ್ ಕರಿತೀವಿ. ಆ ಬಿಸ್ನೆಸ್ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ ಹೆಸರಿಟ್ಟಿದ್ದೀನಿ.
ಬಹುಶಃ ಆಗ ಇಲ್ಲಿಂದ ಇದನ್ನ ನೆಲಮಂಗಲ ರೋಡಿಂದ ಏನು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಇದೆ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಆ ರೋಡ್ ಆಗೋಯ್ತು ಅಂತಂದ್ರೆ ಅರ್ಧ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗ್ತದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಹುಡ್ಕೋ. ಒಂದೇ ದಿನಕ್ಕೆ ಪಾಪ ಮಾತಾಡಿದ ತಕ್ಷಣ ಇದು ಅವಶ್ಯಕತೆ ಇದೆ ಅಂತೇಳಿ 26,000 ಕೋಟಿ ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಬಹುಶಃ ಅಷ್ಟಾಗದೇ ಇರ್ಬೋದು, ಯಾಕೆಂದ್ರೆ ನಾವು ಕೊಟ್ಟಿರುವಂತ ಪ್ರಕಾರ ಎಲ್ಲರೂ ಕೂಡ ಲ್ಯಾಂಡ್ ಕೇಳ್ತಾ ಇದ್ದಾರೆ, ಬೇರೆ ಕೇಳ್ತಾ ಇದ್ದಾರೆ, ಕಡಿಮೆ ಆಗ್ಬೋದು ಅಂತ ಕಾಣ್ತದೆ. ಸೊ ಅದನ್ನು ಕೂಡ ಅದನ್ನ ಈಗಾಗಲೇ ಕೆಲಸನ ನಾವು ತೆಗೆದುಕೊಂಡಿದ್ವಿ. ಇದಾದ್ಮೇಲೆ ಏನಾಗಬೇಕು, ಬೇರೆ ಸಿಟಿ ಒಳಗಡೆ ಈ ರೋಡ್ ಅಗಲ ಮಾಡೋಕ್ಕಾಗಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಹೊಡೆದಾಕಲ್ಲ ಬಿಲ್ಡಿಂಗು ಎಲ್ಲ ಹೈ ಕಾಸ್ಟ್ಲಿ. ಎಲ್ಲೇ ನೀವು ಹೋಗಿ ಜಯನಗರಕ್ಕೆ ಹೋಗಿ, ದಾಸರಳ್ಳಿಗೆ ಹೋಗಿ, ಎಲ್ಲೇ ಹೋಗಿ, ನೀವು ಬೊಮ್ಮನಹಳ್ಳಿಗೆ ಹೋಗಿ, ಎಲ್ಲೇ ಹೋಗಿ, ಮೇನ್ ರೋಡ್ಗೆ 20,000 ರೂಪಾಯಿ ಕಡಿಮೆ ಇಲ್ಲ. 15,000 20,000 ರೂಪಾಯಿ. ಇಟ್ ಇಸ್ ನಾಟ್ ಪಾಸಿಬಲ್. 20,000 ರೂಪಾಯಿಗಾದ್ರೆ ಒಂದು ಅಡಿ ತೆಗೆದ್ರೆ 40,000 ಕೊಡಬೇಕು. ಇಟ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ತೀರ್ಮಾನ ಮಾಡಿ ನಾನು ಹೋದೆ, ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಮಾತಾಡಿದೆ, ಪ್ರೈಮ್ ಮಿನಿಸ್ಟರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಬೇಕಾದಷ್ಟು ನಾನು ಲೀಡರ್ಸ್ಗೆಲ್ಲ ನಾನೆಲ್ಲ ಹೆಸರುಗಳೆಲ್ಲ ಇಲ್ಲಿ ತೆಗಿಯಕ್ಕೆ ನಂಗೆ ಇಷ್ಟ ಇಲ್ಲ, ಬಟ್ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೆ. ಒನ್ಲಿ ಸೊಲ್ಯೂಷನ್ ವಾಸ್ ಟನಲ್. ಆ ಟನಲ್ ಹೋಗ್ತಾ ಇದೀವಿ. ಇರಲಿ, ಕೆಲವ್ರದ್ದು ಏನೇನೋ ಸಜೆಷನ್ ಇದೆ, ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ. ಸೊ ಬೇರೆ ರಾಜ್ಯದಲ್ಲೂ ಈಗ ಬಾಂಬೆಲಿ 6-7 ಟನಲ್ಗಳು ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ನಾವು ಮಾಡ್ತಾ ಇದೀವಿ. ಸೊ ಹಂಗೆ ದಿ ಒನ್ಲಿ ಸೊಲ್ಯೂಷನ್ ವಾಸ್ ಒಂದು ವೈಡ್ನಿಂಗ್ ಮಾಡಬೇಕು, ಇಲ್ಲ ಹೊಸ ರೋಡ್ ಮಾಡಬೇಕು, ಇಲ್ಲ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು, ಇಲ್ಲ ಟನಲ್ ಮಾಡಬೇಕು. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಕ್ವಿಷನ್ ಮಾಡೋಣ ಅಂತ ಹೋದ್ರೆ 24,000 ಕೋಟಿ ರೂಪಾಯಿ ಬರೀ ಅಕ್ವಿಷನ್ಗೆ ವೈಡ್ನಿಂಗ್ ಬೇಕು. ಎಷ್ಟು ಲಿಟಿಗೇಷನ್ ಆಗ್ತದೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ವಿತೌಟ್ ಅಕ್ವಿಷನ್ ಏನೋ ಸ್ವಲ್ಪ ಒಂದು 2,000 ಕೋಟಿ ರೂಪಾಯಿ ಆಗ್ತದೆ ಕೆಲವು ಪಾಯಿಂಟ್ಗಳಲ್ಲಿ ಅಕ್ವಿಷನ್ಸ್. ಮಿಕ್ಕಿದ ಈಗ 17,000 ಕೋಟಿ. ಬೇರೆ ನಮ್ಮ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಟೆಂಡರ್ಗೂ ನಮಗೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಇಲ್ಲಿ ನಾವು ಸುಮಾರು 700-800 ಕೋಟಿ ರೂಪಾಯಿಗೆ 1 ಕಿಲೋಮೀಟರ್ ಆವರೇಜ್ ಇಟ್ಟಿದ್ದೀವಿ. ಅಲ್ಲೆಲ್ಲ 13,300 ಕೋಟಿ ರೂಪಾಯಿ, ಆಮೇಲೆ 1,300 ಕೋಟಿ ರೂಪಾಯಿ ಅಲ್ಲಿದೆ. ಸೊ ಹಂಗೆ ಅದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಟೆಂಡರ್ ಎಲ್ಲ ಆಗಿದೆ. ಸೊ ಇದೆಲ್ಲ ಆದಮೇಲೆ ಈ ರೀತಿ ಕೆಲವು ಮೇಜರ್ ಡಿಸಿಷನ್ಸ್ನ ಇವತ್ತು ನಾನು ತೆಗೆದುಕೊಂಡಿದ್ದೇನೆ ಅಧ್ಯಕ್ಷೆ. ಇಲ್ಲಿ ಒಂದು ಕಾರ್ಪೊರೇಷನ್ಗೆ ಒಂದು ಹೊಸ ಪವರ್ಸ್ ಅನ್ನು ಕೊಟ್ಟು ಡೆಲಿಗೇಟ್ ಮಾಡಿ 5 ಕಾರ್ಪೊರೇಷನ್ ಅವ್ರ ಜೊತೆ ಈಗಾಗಲೇ ಅವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಏನಾದ್ರು ಮಾತಾಡ್ತಾರೆ, ಪ್ರಾಬ್ಲಮ್ ಹೋಗ್ತದೆ, ಇವೆಲ್ಲ ಏನೇನೋ ಸಮಸ್ಯೆ ಎಲ್ಲ ಇದೆ. ಈ ಮಧ್ಯದಲ್ಲಿ ಈ ನಮ್ಮ ಬೆಂಗಳೂರು ಕೃಷ್ಣ ಅವ್ರ ಕಾಲದಲ್ಲಿ ಈ ಪಾಣಿಗಳನ್ನೆಲ್ಲ ಭೂಮಿ ಯೋಜನೆ ಅಂತ ತೆಗೆದುಕೊಂಡು ಬಂದು, ಭೂಮಿ ಯೋಜನೆ, ಆ ಯೋಜನೆ ತೆಗೆದುಕೊಂಡು ಬಂದು 5 ರೂಪಾಯಿಗೆ ಪಾಣಿ ಕೊಡೋದು ಅಂತ ತೀರ್ಮಾನ ಮಾಡಿದ್ರು. ಆದರೆ ನಗರದಲ್ಲಿ ಐ ಡೋಂಟ್ ನೋ, ವಿ ಫೇಲ್ಡ್. ಭಾಳ ಹಿಂದೆನೇ ಮಾಡಬೇಕಾಯ್ತು ಇದನ್ನ ಏನಾದ್ರು ಮಾಡಿ. ನಾನು ಫಸ್ಟ್ ಬಂದು ನೋಡಿದ್ದು ಎಲ್ಲ ಈ BDಯಲ್ಲಿ ಕಾರ್ಪೊರೇಷನ್ ಎಲ್ಲ ತಿದ್ದದೇ ಕೆಲಸ. ಎಲ್ಲ ನಾವು ರಾಜಕೀಯದವರು ಸೇರ್ಕೊಂಡವರು, ಆಫೀಸರ್ಸು ಸೇರ್ಕೊಂಡಿದ್ದಾರೆ, ಎಲ್ಲ ಮಾಡಿ ಇದನ್ನ ಮಾಡ್ತಿರು. ಸೊ ಅದಕ್ಕೆ ಫಸ್ಟ್ ಇದನ್ನ ಎಲ್ಲ ಡಿಜಿಟಲೈಸ್ ಮಾಡಬೇಕು ಅಂತೇಳಿ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಕೋಟಿಗಟ್ಟಲೆ ಪೇಪರ್ನ ಫಸ್ಟ್ ಸ್ಕ್ಯಾನ್ ಮಾಡಿಸ್ಬಿಟ್ಟಿದ್ದೀನಿ. ಐ ಹ್ಯಾವ್ ಸ್ಕ್ಯಾನ್ಡ್ ಆಲ್ ದಿ ಪೇಪರ್ಸ್ ಎಲ್ಲ ಮಾಡಿಸಿ ಒಂದೊಂದು ಮಾಡಿಕೊಂಡು ಒಂದು ಈ ಖಾತೆನ ಅಂತ ತೆಗೆದುಕೊಂಡು ಬಂದಿದ್ದೀವಿ. ಅದು ನಡೀತಾ ಇದೆ. ನಮ್ದು ನೋಡ್ಬಿಟ್ಟು ಈಗ ಇದರಲ್ಲಿ ಟ್ಯಾಕ್ಸ್ ಲೀಕೇಜ್ ಬಗ್ಗೆ ಮತ್ತೊಂದೆಲ್ಲ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಮಾಡಬೇಕು ಅಂತೇಳಿ, ಈ ಫ್ರಾಡ್ಗಳಾಗ್ತಿರೋದನ್ನ ನಿಲ್ಲಿಸಬೇಕು ಅಂತೇಳಿ ಒಂದು ಹೊಸ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಬಿಟ್ಟು, ಸೊ ಪ್ರತಿ ಪ್ರಾಪರ್ಟಿ ಓನರ್ಗೂ ಕೂಡ ಅವ್ರದ್ದೊಂದು ಫೋಟೋ, ಅವ್ರದ್ದೇ ಬಿಲ್ಡಿಂಗು, ಅವ್ರದ್ದೇ ಇದು. ಸದ್ಯಕ್ಕೆ ಈಗ ನಾನು ಟೀಕೆ ಮಾಡ್ತಾ ಇದ್ದಾರೆ, ಮಾಡಲಿ, ನೋ ಪ್ರಾಬ್ಲಮ್. ಟೀಕೆ ಮಾಡೋದು ತಪ್ಪಲ್ಲ, ತಪ್ಪಿದ್ರೆ ನಾವು ತಿದ್ಕೊಳ್ಳೋಣ. ಬಟ್ ಇದು ಮುಂದಕ್ಕೆ ಇದು ಅರ್ಥ ಆಗ್ತದೆ. ಪ್ರತಿಯೊಬ್ಬ ಆಸ್ತಿ ಮಾಲೀಕ ಕೂಡ ಅವನ ನಂಬರ್ ಹಾಕೊಂಡ್ರೆ ಅವನ ಆಸ್ತಿ, ಫೋಟೋ, ಮತ್ತೊಂದು ಎಲ್ಲ ನಿಮ್ಮ ಬಿಲ್ಡಿಂಗು ಎಲ್ಲ ಕಂಪ್ಲೀಟ್ ಬರೋಂಥ ಒಂದು ವ್ಯವಸ್ಥೆನ ಇವತ್ತು ಮಾಡಿದ್ವಿ. ಇದನ್ನು ನೋಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಬಹಳ ಖುಷಿ ಪಟ್ಟು ಖಾತೆ ಬಗ್ಗೆ ಮಾತಾಡ್ತಿದ್ರು ನಮ್ಮ ಫ್ರೆಂಡ್ ಅಶ್ವಥ್ ನಾರಾಯಣ್ ಅವರು. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂಡ್ ಪಬ್ಲಿಕ್ ಈಸ್ ಪ್ಲೀಸ್ ಟು ಪ್ರೆಸೆಂಟ್ ಎ ನ್ಯಾಷನಲ್ ಅವಾರ್ಡ್ ಫಾರ್ ಇ-ಗವರ್ನೆನ್ಸ್ 2025 ವಿತ್ ಗೋಲ್ಡ್ ಮೆಡಲ್ Brought Bangalore Mahanagar Palika entitled Faceless and Online e-Khata Digital Property Records Management System of Bangalore ಅಂತ ಹೇಳಿ ಕರೆದು ಅವರು ಅವಾರ್ಡ್ ಗಿವಾರ್ಡ್ ಎಲ್ಲ ಕೊಟ್ಟರು.